ವೀರ್, ನೀನ್ ಸ್ವಲ್ಪ ಜೋಪಾನವಾಗಿರು. ಅವಾಗ ನನಗ್ ಫೋನ್ ಮಾಡ್ತಾ ಇರು. ತಾತ ಸಾಕ್ ನಿಲ್ಸಿ. ನಾವು ಬರೀ ಒಂದೇ ದಿನಕ್ಕೆ ಹೋಗ್ತಾ ಇರೋದು. ಇವತ್ ಹೋಗಿ ನಾಳೆ ಬೆಳಗ್ಗೆ ವಾಪಸ್ ಬರ್ತೀವಿ. ಆದ್ರೂ ಚಿಂತೆ ಇರುತ್ತಲ್ವಾ ಮಗು? ಸಾರಿ ತಾತ. ನೀವು ನನ್ನ ಪ್ರೀತಿಯಿಂದ ಬಾಯ್ ತುಂಬಾ ಮಗು ಅಂತ ಕರೆದಾಗ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಾನ್ ನಿಜವಾಗ್ಲೂ ಮನುಷ್ಯ ಅಂತ ಅನ್ಸುತ್ತೆ ನಂಗೆ. ನೀನು ನನಗೆ ಮುಖ್ಯನೇ ಮಗು. ನೀನು ನನ್ನ ಜೀವನದ ಒಂದು ಭಾಗ ಆಗ್ಬಿಟ್ಟಿದ್ಯಾ. ತಗೋ, ನಾಷ್ಟ ತಿನ್ನು. ವೀರ್, ನಾನು ನಿನ್ನ ಹತ್ರ ಒಂದ್ಸಲಿನೂ ಹೇಳಲಿಲ್ಲ ನನಗೆ ಜಂಗಲ್ ಸಫಾರಿಗೆ ಕರ್ಕೊಂಡು ಹೋಗು ಅಂತ. ಯಾಕಂದ್ರೆ ನೀನು ಇಲ್ಲ ಅಂತ ಹೇಳ್ಬಿಡ್ತೀಯ. ಅದಕ್ಕೆ ನಾನು ಮತ್ತೆ ಚಿಂಟು ಜಂಗಲ್ ಸಫಾರಿ ಹೋಗ್ತಾ ಇದೀವಿ. ಬಾಯ್. ಅಗಡಂ ಬಗಡಂ ಆಲಂ ಫಾಲಂ ಇಗಡಂ ನಿಂತ್ಕೊಳ್ಳಿ. ನಮ್ಮ ಹತ್ರನೇ ದುಡ್ಡು ಕೇಳ್ತಾ ಇದೀಯಾ? ನಾವು ದುಡ್ಡು ಕೊಡೋರಲ್ಲ, ದುಡ್ಡು ತಗೊಳ್ಳೋರು. ದುಡ್ಡು ಕೊಡಿ. ಕಳ್ಳ ಕಳ್ಳ ಕಳ್ಳ. ಎಮ್ಲಿ, ನೀನು ಬಸ್ಸಲ್ಲಿ ಹೋಗಿ ಕೂತ್ಕೋ. ನಾನು ಈಗಲೇ ಬಂದೆ. ರೋಬೋ ಬಾಯ್ ಸೂಟ್ ಆನ್. ನಿಂತ್ಕೊಳ್ಳಿ. ಆ ಅಂಗಡಿಯವನ ದುಡ್ಡು ವಾಪಸ್ ಕೊಡಿ. ಅರೆ, ವೀರಲ್ಲಿ ಹೋಗ್ಬಿಟ್ಟ. ಸರ್, ಅವ್ನ್ ಬರ್ತಾ ಇದ್ದಾನೆ. ಕಕ್ಕಡ್ ಸರ್, ಒಂದ್ಸಲಿ ಅವನ್ನ ಬಿಟ್ಟು ಹೋದ್ರೆ ಸಾಕು. ಅವನಾಗೆ ಅವನು ನೆಕ್ಸ್ಟ್ ಟೈಮ್ ಇಂದ ಲೇಟ್ ಬರಲ್ಲ. ಬಸ್ ಡ್ರೈವರ್, ಬಸ್ ಓಡಿಸು. ಸರ್ ಸರ್, ನನ್ ದುಡ್ಡು. ಥ್ಯಾಂಕ್ ಯು ರೋಬೋ ಬಾಯ್. ಮಿಸ್ಟರ್ ಕಕ್ಕಡ್, ನೆಕ್ಸ್ಟ್ ಸ್ಟಾಪ್ ಅಲ್ಲಿ ವೀರ್ ನಿಮ್ಗೆ ಕಾಯ್ತಾ ಇದ್ದಾನೆ. ಅವನು ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ ಕೇಳಿದ್ದಾರೆ. ಅರೆ, ಅದು ರೋಬೋ ಬಾಯ್ ಅಲ್ವಾ? ಬಾಯ್ ಬಾಯ್ ರೋಬೋ ಬಾಯ್. ಬಾಸ್ ಬಾಸ್, ಆ ಸ್ಕೂಲ್ ಮಕ್ಕಳೆಲ್ಲ ಜಂಗಲ್ ಸಫಾರಿಗೆ ಹೋಗ್ತಿದ್ದಾರೆ ಬಾಸ್. ಅವ್ರ ಸ್ಕೂಲ್ನವರು ಎಷ್ಟು ಒಳ್ಳೆಯವರು ಬಾಸ್. ಮತ್ತೆ ನೀವಿದ್ದೀರಾ, ನೀವ್ ನಮ್ಮ ಎಲ್ಲೂ ಆಚೆ ಕರ್ಕೊಂಡು ಹೋಗಲ್ಲ ಬಾಸ್. ಯಾವಾಗ್ಲೂ ಚಿಕ್ಕದನ್ನೇ ಯೋಚನೆ ಮಾಡ್ತಾ ಇರ್ತೀಯ. ನನ್ನ ವೇಗವಾದ ಬ್ರೈನ್ ನಲ್ಲಿ ಅದಕ್ಕೂ ವೇಗವಾದ ಐಡಿಯಾ ಓಡ್ತಾ ಇದೆ. ನಾವೆಲ್ಲರೂ ಜಂಗಲ್ ಸಫಾರಿಗೆ ಹೋಗ್ತಾ ಇದೀವಿ. ಮೋನಾ, ನಿನಗೆ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಮಾಡ್ಲಿಕ್ಕೆ. ಮಕ್ಕಳೇ, ಇಲ್ಲಿ ಲಂಚ್ ಬ್ರೇಕ್ ಮಾಡೋಣ, ಆಮೇಲೆ ಮುಂದೆ ಹೋಗೋಣ. ಹೋಗು ಮೋನಾ. ಮ್ಯಾಡ್ ಮ್ಯಾಕ್ಸ್ ಹೇಗೆ ಹೇಳಿದಾರೋ ಹಾಗೆ ಮಾಡು. ಮತ್ತೆ ನಾನು ಲಾಫಿಂಗ್ ಗ್ಯಾಸ್ ಹಿಡ್ಕೊಂಡು ತಯಾರಾಗಿದ್ದೀನಿ. ಹೋಗು. ಆಯ್ತು. ಹೇಗಿದ್ಯಾ ಹುಲಿ ಕಂದ? ಯಾರು ನೀನು? ನಿನ್ನ ಬೇಕು ಅಂತಿನ ಗುರ್ತು ಹಿಡಿಲಿಲ್ವಾ? ಹೇಗ್ ತಾನೇ ಗುರ್ತು ಹಿಡಿದ್ಯಾ? ನೀನು ಎಷ್ಟಿರುವಾಗ ನಾನು ಊರ್ ಬಿಟ್ಟು ಸಿಟಿ ಕಡೆ ಹೊರಟು ಹೋಗಿದ್ದೆ. ಸರಿ, ಈ ಕೇಳು, ಬೇಗ ದರ್ಬಾರನ್ನ ಕರೆದು ಬಿಡು. ಮನುಷ್ಯರು ನಿಮ್ ವಿರುದ್ಧ ಏನೋ ಪ್ಲಾನ್ ಮಾಡಿದ್ದಾರೆ. ಇಲ್ಲ, ಪ್ರಾಣಿಗಳಿಗೆ ಒಂದೇ ಸಲ ಹೇಳೋದು ಅವಶ್ಯಕತೆ ಇದೆ. ನಡಿ, ಎಲ್ಲರನ್ನೂ ಕರಿ ಬೇಗ. ಎಲ್ರಿಗೂ ಸುದ್ದಿ ಮುಟ್ಸಿ, ನಾನು ಕರ್ದಿದ್ದೀನಿ ಅಂತ ಹೇಳಿ. ಈಗ ಹೇಳು ಬೆಕ್ಕು ಚಿಕ್ಕಮ್ಮ, ನೀನೇನ್ ಸುದ್ದಿ ತಂದಿದೀಯಾ? ಹೇಳು ಅದನ್ನ. ಇಲ್ಲಿ ಕೇಳಿ, ಒಬ್ಬ ಮನುಷ್ಯ ಬರ್ತಾನೆ ಮತ್ತೆ ನಿಮ್ನೆಲ್ಲ ತಗೊಂಡು ಹೊರಟು ಹೋಗ್ಬಿಡ್ತಾನೆ ಇಲ್ಲಿಂದ.
ಬೆಕ್ಕು ಚಿಕ್ಕಮ್ಮ, ಏನ್ ಹೇಳ್ತಾ ಇದೀಯ ನೀನು? ಹೆಂಗ್ ಸಾಧ್ಯ ಆಯ್ತು? ಅವರು ಪ್ಲಾನ್ ಮಾಡಿದ್ದಾರೆ. ನೀವು ಬೇಗ ಹೋಗಿ, ಅಲ್ಲಿ ಹೋಗಿ ಎಲ್ಲರೂ ಬಜೆಟ್ ಹಾಕ್ಬಿಡಿ ಬೇಗ. ಮ್ಯಾವ್. ಇಷ್ಟೊಂದು ಟೆನ್ಷನ್ ಇದೆ, ಮತ್ ನಾವ್ ಯಾಕೆ ನೆಗಿತಿದ್ದೀವಿ? ಜಲ್ದಿ ಹೌಸ್ಕೊಳ್ಳೋಣ. ಮನುಷ್ಯರು ಬರ್ತಾ ಇದ್ದಾರೆ ಮತ್ತು ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರಂತೆ. ಹಾ ಬಾಸ್, ಕೆಲ್ಸ ಆಗೋಯ್ತು ಬಾಸ್. ಎಲ್ಲ ಪ್ರಾಣಿಗಳು ಬಂದಿದೀವಿ ಬಾಸ್. ವೀರ್ ಬರ್ತಾನೆ ಮತ್ತು ಬಲಿಯಾಗ್ಬಿಡ್ತಾನೆ. ಯಾಕೆ ಹಿಂಗ್ ನಗ್ತಾ ಇದ್ಯಾ? ಯಾವತ್ತು ಕತೆ ನೋಡಿಲ್ವಾ ನೀನು? ಯಾರೋ ಒಬ್ಬ ಬಂದ ಮಾಸ್ಕ್ ಹಾಕೊಂಡು ಯಾವ್ದೋ ಗ್ಯಾಸ್ ಸ್ಪ್ರೇ ಮಾಡ್ದ. ಆಮೇಲೆ ಎಲ್ಲ ಪ್ರಾಣಿಗಳು ಬಸ್ಸಲ್ಲಿ ಹಾಕೊಂಡು ಹೊರಟೋದ್ರು. ಯಾರೋ ಪ್ರಾಣಿಗಳನ್ನೆಲ್ಲ ಎತ್ಕೊಂಡು ಹೋದ್ರು ಅನ್ಸುತ್ತೆ. ಬೇಗ ನಡಿ, ವೀರ್ಗೆ ಹೋಗಿ ವಿಷಯ ಹೇಳೋಣ. ಇಷ್ಟು ಲೇಟ್ ಆಯ್ತು, ಯಾವ್ದು ದೊಡ್ಡದು ಯಾ ಚಿಕ್ಕದು ಪ್ರಾಣಿನೇ ಕಾಣಿಸಿಲ್ಲ. ವೀರ್, ಯಾರೋ ಲಾಫಿಂಗ್ ಗ್ಯಾಸ್ ನ ಹಾಕ್ಬಿಟ್ಟು ಎಲ್ಲ ಪ್ರಾಣಿಗಳನ್ನ ಹಿಡ್ಕೊಂಡು ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ರು ಯಾವ್ದೋ ಒಂದು ಬೆಕ್ಕು ಮತ್ತೆ ಯಾವ್ದೋ ದಪ್ಪ ಮನುಷ್ಯ ಅಂತ. ಅದು ಮೋನ ಮತ್ತೆ ತಿಂಬಕ್ಟು ಆಗಿರ್ಬೇಕು. ಅವನು ಲಾಫಿಂಗ್ ಗ್ಯಾಸ್ ಉಪಯೋಗಿಸಿದ್ದಾರೆ. ಜಿಂಟು, ನೀನ್ ನನ್ನ ರೂಪದಲ್ಲಿ ಇಲ್ಲಿ ಕೂತ್ಕೋ. ನಾನೀಗ್ಲೇ ಬಂದೆ, ನಾನೀಗ್ಲೇ ಬರ್ತೀನಿ. ರೋಬೋ ಬಾಯ್ ಸೂಟ್ ಆನ್. ಜಂಟು, ನಡಿ ನಾವ್ ವೀರ್ಗೆ ಹೆಲ್ಪ್ ಮಾಡಕ್ ಹೋಗೋಣ. ನಡಿ ಹೋಗೋಣ. ಸರ್ ನನ್ಗೆ ಯಾವ್ದೋ ಒಂದು ಕಾಲ್ ಬಂದಿತ್ತು. ಎಲ್ಲ ಅನಿಮಲ್ಸ್ನ ಒಂದು ಟ್ರಕ್ಕಲ್ಲಿ ಎತ್ಕೊಂಡು ಹೋಗ್ತಿದಾರಂತೆ. ಏನು, ಎಲ್ಲ ಪ್ರಾಣಿಗಳನ್ನು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿದಾರ? ಮಿಸ್ಟರ್, ಎಲ್ಲ ಮಕ್ಕಳನ್ನು ದಯವಿಟ್ಟು ಬಸ್ಸಲ್ಲಿ ಕೂರಿಸಿ, ಎಮರ್ಜೆನ್ಸಿ ಇದೆ. All robots ready. Robo boy is coming. Drill suit on.
ಬಗಡಂ ಆಲಂ ಫಾಲಂ ಇಕಿಡಂ ತಿಕಿಡಂ ದಾಮ್ ದಮಾದಂ. ಎಲ್ಲ ಪ್ರಾಣಿಗಳು ಸರಿ ಹೋಗ್ಲಿ ಮತ್ತೆ ನಮ್ ಜೊತೆ ಅವರು ಸ್ನೇಹದಿಂದ ವರ್ತಿಸ್ಲಿ. ಥ್ಯಾಂಕ್ ಯು ರೋಬೋ ಬಾಯ್. ಟಿಂಬಕ್ಟು, ಈ ರೋಬೋಟ್ ನ ನೋಡು. ಇದ್ರ ಹೆಸರು ಡ್ರ್ಯಾಗೂಸ್. ರೋಬೋ ಬಾಯ್ ನ ಇದು ಮುಗಿಸುತ್ತೆ ಮತ್ತು ಎಲ್ರ ಮುಂದೆ ಮುಗಿಸುತ್ತೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ವೈರ್ಸ್ ಮತ್ತು ಸಿಸ್ಟಮ್ ಇದೆ. ಇದನ್ನ ಹಾಕೊಂಡು ನಾವು ರೋಬೋಟ್ ನ ಯಾವ ರೀತಿ ಬೇಕೋ ಆ ರೀತಿ ಕಂಟ್ರೋಲ್ ಮಾಡಬಹುದು. ಫೋನ್ ನಲ್ಲಿ ಇದಕ್ಕೆ ಯಾವ ರೀತಿ ಕಮಾಂಡ್ ಕೊಟ್ರೆ ಅದು ಅದೇ ರೀತಿ ಮಾಡುತ್ತೆ. ಬಾಸ್ ನಾನು ಟ್ರಯಲ್ ನೋಡ್ತೀನಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. Meow! You're a genius, boss. She is right, boss. She is right. ಬಾಸ್, ಇದು ಕೆಲಸ ಮಾಡುತ್ತೆ ಬಾಸ್. ನೋಡಿ. ಗೊತ್ತಾಯ್ತು, ಈಗ ದಯವಿಟ್ಟು ನಿಲ್ಸು. ಯು ಆರ್ ಜೀನಿಯಸ್ ಬಾಸ್. ಮ್ಯಾಡ್ ಮ್ಯಾಕ್ಸ್ ಇಸ್ ಮ್ಯಾಡ್, ವೆರಿ ವೆರಿ ಮ್ಯಾಡ್. ಬನ್ನಿ ಅಂಕಲ್, ನಾನ್ ನಿಮ್ಮನ್ನ ರೋಡ್ ಕ್ರಾಸ್ ಮಾಡಿಸ್ತೀನಿ. ಎಲ್ಲರೂ ನಿಂತ್ಕೊಳ್ಳಿ ಅಂತೆ. ಧನ್ಯವಾದ ಮಗನೇ, ತುಂಬಾ ತುಂಬಾ ಧನ್ಯವಾದ. ಏನಿದು? ಈ ಡ್ರ್ಯಾಗೋಸ್ ಯಾರು? ಇದು ಮ್ಯಾಡ್ ಮ್ಯಾಕ್ಸ್ ನ ರೋಬೋಟ್ ಅನ್ಸುತ್ತೆ. ಜಿಂಟು, ಅದ್ರಲ್ಲೇ ಬರದ್ ಬಿಡು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ. ಅಗಡಂ ಬಗಡಂ ಆಲಂ ಫಾಲಂ ಇಕಿಡಂ ತಿಕಿಡಂ ದಾಮ್ ದಮಾದಂ. ಬಾಸ್ ರೋಬೋ ಬಾಯ್ ನಮ್ದೇ ಪೋಸ್ಟರ್ ಮೇಲೆ ಅವನ್ ಉತ್ತರ ಕೊಟ್ಬಿಟ್ಟಿದ್ದಾನೆ ಬಾಸ್. ಅವನ್ ಕುಸ್ತಿ ಮಾಡಲ್ವಂತೆ. ಅವನ್ ಕುಸ್ತಿ ಮಾಡಕ್ಕೆ ಇಂಟ್ರೆಸ್ಟೇ ಇಲ್ವಂತೆ ಬಾಸ್. ಅವನು ಹೆದರ್ ಬಿಟ್ಟಿದ್ದಾನೆ. ಅವನು ಹೊಡೆದಾಡ್ಲೇಬೇಕು. ಅವನು ಹೊಡೆದಾಡೋ ಹಾಗೆ ನಾವು ಮಾಡೋಣ. ನಮಗೀಗ ತಾನೇ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಊರಿನ ಕೆಲ ಭಾಗಗಳಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ ಮತ್ತು ಗಲಾಟೆ ಕೂಡ ನಡೀತಾ ಇದೆ. ಇದನ್ನೆಲ್ಲ ಮಾಡ್ತಾ ಇರೋದು ಒಂದು ರೋಬೋಟ್. ರೋಬೋ ಬಾಯ್ ಬಂದ್ಬಿಟ್ಟು ತನ್ನ ಜೊತೆ ಹೊಡೆದಾಡೋವರೆಗೂ ಅವನು ತನ್ನ ದುಷ್ಟತೆಗಳನ್ನ ಮುಂದುವರಿಸ್ತೀನಿ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ರೋಬೋ ಬಾಯ್, ನನ್ನ ಚಾಲೆಂಜ್ ಆಕ್ಸೆಪ್ಟ್ ಮಾಡೋ, ಇಲ್ಲ ಅಂದ್ರೆ ಪ್ರತಿ ದಿವಸ ಇದನ್ನ ಮುಂದುವರಿಸ್ತಾನೆ ಇರ್ತೀನಿ. ನೀನ್ ಯೋಚನೆ ಮಾಡ್ಬೇಡ ವೀರ್, ಇದನ್ನ ನಾನು ಈಗ್ಲೇ ಸರಿ ಮಾಡ್ಕೊಡ್ತೀನಿ. ಇಲ್ಲ ಜಿಂಟು, ಈ ಕಾಳಗ ಇರೋದು 2 ರೋಬೋಟ್ಗಳ ಮಧ್ಯೆ. ಇದರಲ್ಲಿ ಯಾವ ಜಿನ್ನು ಬರಬಾರ್ದು. ಅದಕ್ಕೆ ಈಗ ರೋಬೋಬೋಟ್ ಸಾಬೀತ್ ಮಾಡ್ಬೇಕು ತಾನೇ ಶಕ್ತಿಶಾಲಿ ಅಂತ. ಅದಕ್ಕೆ ನಾನು ಈ ಆಫರ್ ನ ಬಿಡೋ ಹಾಗೆ ಇಲ್ಲ. ನೀನ್ ನಂಗೊಂದು ಸಹಾಯ ಮಾಡು. ತಿಂಬಕ್ಟುಗೆ ಒಂದು ಮೆಸೇಜ್ ಹಾಕು, ಚಾಲೆಂಜ್ ಅಕ್ಸೆಪ್ಟೆಡ್ ಬೈ ರೋಬೋ ಬಾಯ್ ಅಂತ. ಟ್ರೇನ್ ಹೆಲೋ. ರೋಬೋ ಬಾಯ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದ್ದಾಳೆ. ಮತ್ತೆ ನಾಳೆ ಇಷ್ಟೊತ್ತಿಗೆ ಫೈಟ್ ಮಾಡ್ತಾನೆ ಅವನು ನಿಮ್ ಜೊತೆಗೆ. ಚಪ್ಲಿಂದ ಫೋನ್ ಕಾಲ. ಬಾಸ್ ರೋಬೋ ಬಾಯ್ ಚಪ್ಲಿಯಿಂದ ಒಂದ್ ಮೆಸೇಜ್ ಕಳ್ಸಿದ್ದಾನೆ. ಅವನ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದಾನೆ ಬಾಸ್. ನಮಸ್ಕಾರ ಸ್ನೇಹಿತರೆ, ಇವತ್ತು ಈ ಅಖಾಡದಲ್ಲಿ ಒಂದು ಅದ್ಭುತವಾದ ಕುಸ್ತಿ ನಡೆಯುತ್ತಿದೆ. ವೆಲ್ಕಮ್ ಟು ದ ಮೋಸ್ಟ್ ಪವರ್ಫುಲ್, ದ ಮೋಸ್ಟ್ ಡೇಂಜರಸ್, ದ ಗ್ರೇಟೆಸ್ಟ್, ದ ಟಫೆಸ್ಟ್ ಕ್ರಿಯೇಷನ್ ಇನ್ ದ ವರ್ಲ್ಡ್, ಡ್ರ್ಯಾಗೋ. ಆಮೇಲೆ ಇವಾಗ ಬರ್ತಿದ್ದಾರೆ ರೋಬೋ ಬಾಯ್. Robo boy, it will be my pleasure to finish you. Yeah. Okay, ready, start the fight.
ಯೇ ರೋಬೋ ಬಾಯ್ ಯೇ ಓ ನೋ, ಈಗ ಮಜಾ ತೋರಿಸ್ತೀನಿ. ವೀರ್ ಏನಾಯ್ತು? ಅವನನ್ನ ನಾನು ಈಗ್ಲೇ ಎಬ್ಬಿಸ್ತೀನಿ. ಅಗಡಂ ಇಲ್ಲ ಬಗಡಂ. ಚಿಂಟು, ವೀರ್ ಹೇಳಿದ ನೋ ಜಾದು ಅಂತ ಅವನ ಮೇಲೆ ವಿಶ್ವಾಸ ಇಡು. ಯೇ! Come on, ವೀರ್. ಗೆಟ್ ಅಪ್ ಎದ್ದೇಳು. ವೀರ್ ಏನ್ ಮಾಡ್ತಾ ಇದೀಯ ನೀನು? ಯಾಕೆ ಹೊಡಿತಾ ಇಲ್ಲ? ತಾತ ಏನ್ ರಿಯಾಕ್ಟ್ ಮಾಡ್ಲಿ ಅರ್ಥ ಆಗ್ತಿಲ್ಲ ನಂಗೆ. ನಾನು ರೆಡಿ ಆಗ್ಬೇಕಾದ್ರೆ ಅವನ ಪಂಚ್ ನಂಗೆ ಆಲ್ರೆಡಿ ಬಿದ್ದಾಗಿರುತ್ತೆ. ನಿನ್ ರಿಯಾಕ್ಷನ್ ಲೇಟ್ ಆಗ್ತಾ ಇದೆ ಅನ್ಸುತ್ತೆ. ಮೆಮೊರಿ ಚಿಪ್ ಅಲ್ಲಿ ಏನೋ ಬ್ರೇಕ್ ಆಗಿದೆ ಅಂತ. ಅಲ್ಲೋಡು, ಅವ್ನ್ ಬರ್ತಾ ಇದ್ದಾನೆ. ಅವ್ನ್ ಕಾಲು ಬರ್ತಾ ಇದೆ. ಸೈಡ್ಗೆ ಹೋಗು. ಬಾಸ್ ವೆರಿ ಗುಡ್. ನೀವ್ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಿದ್ದೀರಾ ಬಾಸ್. ನಿಮ್ ರೋಬೋ ಇಷ್ಟೊಂದು ದೂರ ಇದ್ರು ನಿಮ್ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಿದೆ ಬಾಸ್. ತಾತ, ಡ್ರ್ಯಾಗೋನ ಮ್ಯಾಡ್ ಮ್ಯಾಕ್ಸ್ ಕಂಟ್ರೋಲ್ ಮಾಡ್ತಿದ್ದಾನೆ. ಡ್ರ್ಯಾಗೋ ಅವನಾಗೋನ ಫೈಟ್ ಮಾಡ್ತಿಲ್ಲ. ಓ, ಇವರು ರಿಮೋಟ್ ಕಂಟ್ರೋಲ್ ಡಿವೈಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ನಾವೇನು ಹೆದರ್ಬೇಕಾಗಿಲ್ಲ. ಆದ್ರೆ ಚಿಂತೆ ಏನಪ್ಪಾ ಅಂತ ಹೇಳಿದ್ರೆ ವೀರ್ದು ಮೆಮೊರಿ ಚಿಪ್ ಬ್ರೇಕ್ ಆಗಿರೋ ತರ ಕಾಣಿಸ್ತಾ ಇದೆ. ಅವನ್ ರಿಯಾಕ್ಷನ್ ಎಬಿಲಿಟೀಸು ಲೇಟ್ ಆಗಿ ಬರ್ತಾ ಇದೆ. ಅವನು ಟೈಮ್ ಸರಿಯಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ತಾತ, ನಾವು ವೀರ್ನ ರಿಮೋಟ್ ಕಂಟ್ರೋಲ್ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕಾಗಲ್ವಾ? ಇಮ್ಲಿ ನಡಿ, ನಾವು ಈಗಲೇ ಹೋಗಿ ವೀರ್ನ ರಿಮೋಟ್ ಕಂಟ್ರೋಲ್ ಅಲ್ಲಿ ಆಪರೇಟ್ ಮಾಡೋಣ. ಅವನ್ಗೆ ಆಡಕ್ಕಾಗ್ತಾ ಇಲ್ಲ. ವೀರ್ ಹೇಳಿದ್ದು ಇದಕ್ ಮಾತ್ರ ಉಪಯೋಗಿಸಬಾರ್ದು ಅಂತ. ಆದ್ರೆ ಬೇರೆ ಎಲ್ಲ ಕೆಲ್ಸಕ್ಕೂ ನಾನು ಮ್ಯಾಜಿಕ್ ನ ಮಾಡಬಹುದಾಗಿದೆ. ಅರೆ ಅರೆ ಇದೇನ್ ಮಾಡ್ತಿದ್ಯಾ? ಬಿಡು ಬಿಡು. ಇಮ್ಲಿ ನೀನ್ ವೇಟ್ ಮಾಡು. ನಾನು ಹೋಗಿ ಅವನ್ ಮೆಮೊರಿ ಕಾರ್ಡ್ ಮತ್ತೆ ಚಿಪ್ ನ ಸರಿ ಮಾಡಿ ಬರ್ತೀನಿ. ಆಯ್ತು ತಾತ. ಅಟ್ಯಾಕ್ ಮಾಡು, ಅಟ್ಯಾಕ್. Robo boy, Robo boy, Robo boy, come on, Robo boy, Robo boy, Robo boy, Robo boy, Robo boy, our boy is Robo boy. ಅದ್ಭುತ. ಬಾಸ್ ಬಾಸ್ ಏನ್ ಮಾಡ್ತಿದ್ದೀರಾ ಬಾಸ್? ಬಾಸ್ ಕಬಡ್ಡಿ ಬಾಸ್. ಇಮ್ಲಿ, ನಾನೀಗ ವೀರ್ಗೆ ಚಾರ್ಜ್ ಕೊಟ್ಟಿದ್ದೀನಿ. ಈಗ ಅವನೇ ಫೈಟ್ ಮಾಡಬಹುದು. ಹಲೋ ವೀರ್, ನೀನೀಗ ಸರಿ ಹೋಗಿದ್ಯಾ? ಇಲ್ಲಿವರೆಗೂ ಇಮ್ಲಿ ನಿನ್ನ ರಿಮೋಟ್ ಕಂಟ್ರೋಲ್ ಡಿವೈಸ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ಲು. ಈಗ ನೀನೇ ಎದ್ದು ಫೈಟ್ ಮಾಡಬಹುದು. ಥ್ಯಾಂಕ್ ಯು ಎಮ್ಲಿ. ತಾತ, ನಡೀರಿ, ನಾವಲ್ಲಿ ಹೋಗೋಣ.
ಆಗುತ್ತೆ ಬಂದ್ರು ನೋಡಿ ನಮ್ಮ ಲೇಟ್ಲಾತಿ ಒಂದು ದೊಡ್ಡದಾಗಿ ಕೇಳಿದ್ರು ಮ್ಯಾಚ್ ಯಾವಾಗ ಶುರು ಆಗುತ್ತೆ ರೋಬೋ ಬಾಯ್ ಗೆದ್ದು ಹೋಗಾಯ್ತು ಎಲ್ರು